Welcome to Sanmarga classes. Let us see question number 26 of chapter Work and Energy. A freely falling body finally reaches the ground and stops. What is its kinetic energy? ಒಂದು ಫ್ರೀ ಫಾಲ್ ಆಗ್ತಾ ಇರೋ ಬಾಡಿ ಗ್ರೌಂಡ್ ಅನ್ನ ರೀಚ್ ಆಗಿ ಸ್ಟಾಪ್ ಆಗ್ತದೆ. ವಾಟ್ ಈಸ್ ಇಟ್ಸ್ ಕೈನೆಟಿಕ್ ಎನರ್ಜಿ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ಫ್ರೀಲಿ ಫಾಲಿಂಗ್ ಬಾಡಿ? ಹಾಗಿದ್ರೆ ಫ್ರೀಲಿ ಫಾಲಿಂಗ್ ಬಾಡಿ ಅಂದ್ರೆ ಏನು? ಸಿ, ಇಫ್ an object fall towards earth under the influence of only gravitational force where other forces are negligible or not exist, ಆ ಟೈಮಲ್ಲಿ ಬೀಳ್ತಾ ಇದೆಲ್ಲ ಅದನ್ನ ಫ್ರೀ ಫಾಲ್ ಅಂತ ಕರಿತೀವಿ. ಸರಿ, ಹಾಗಿದ್ರಲ್ಲಿ ಏರ್ ರೆಸಿಸ್ಟೆನ್ಸ್ ಇಲ್ಲ, ಬರೀ ಗ್ರಾವಿಟೇಷನಲ್ ಫೋರ್ಸ್ ಮಾತ್ರ ಆ ಆಬ್ಜೆಕ್ಟ್ ಅನ್ನ ಪುಲ್ ಮಾಡ್ತಾ ಇದೆ. ಫೈನಲಿ ರೀಚಸ್ ದ ಗ್ರೌಂಡ್ ಅಂಡ್ ಸ್ಟಾಪ್. ಹಾಗಿದ್ರೆ ವಾಟ್ ಈಸ್ ಇಟ್ಸ್ ಕೈನೆಟಿಕ್ ಎನರ್ಜಿ? The potential energy of a body falling freely towards the ground decreases. ಈಗ ಒಂದು ಆಬ್ಜೆಕ್ಟ್ ಅನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಬಿಟ್ಟೆ. ಇನಿಷಿಯಲಿ ಪೊಟೆನ್ಷಿಯಲ್ ಎನರ್ಜಿ ಇತ್ತು, ಆಮೇಲೆ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತಾ ಹೋಯ್ತು? ಡಿಕ್ರೀಸ್ ಆಗ್ತಾ ಹೋಯ್ತು. Potential energy of a body falling freely towards the ground decreases and the kinetic energy increases. Kinetic energy increase ಆಗ್ತಾ ಹೋಯ್ತು when the body touches the ground. ಬಾಡಿ ಯಾವಾಗ ಗ್ರೌಂಡ್ ಅನ್ನ ಟಚ್ ಮಾಡುತ್ತೆ, ಆಲ್ ದ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ಎಲ್ಲಾ ಪೊಟೆನ್ಷಿಯಲ್ ಎನರ್ಜಿನೂ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ವೆನ್ ದ ಬಾಡಿ ಟಚಸ್ ದ ಗ್ರೌಂಡ್, ಆಲ್ ದ ಕೈನೆಟಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಥರ್ಮಲ್ ಎನರ್ಜಿ ಅಂಡ್ ಹೀಟ್. ಇಲ್ಲಿ ಸಿನ್ಸ್ ದೇ ಹ್ಯಾವ್ ಮೆನ್ಷನ್ಡ್ ಸ್ಟಾಪ್ ಆಗುತ್ತೆ ಅಂತ ಮೆನ್ಷನ್ ಮಾಡ್ತಾ ಇರೋದಕ್ಕೆ, ವೆನ್ ದ ಬಾಡಿ ಟಚಸ್ ದ ಗ್ರೌಂಡ್ all the kinetic energy is converted to thermal energy and heat energy, sometimes maybe sound energy ಅಲ್ವಾ. ಈ ರೀತಿ ಬೇರೆ ಬೇರೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಕೈನೆಟಿಕ್ ಎನರ್ಜಿ ಇರುವಂತದ್ದು. ಥ್ಯಾಂಕ್ ಯು.